ಪಿಂಚಣಿ ಹೆಚ್ಚಳ 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 ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡೆಯುವ ಎಲ್ಲ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡೆಯುವಂತಹ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಕೊಡಲಾಗಿದೆ. ಹೌದು, ನಿಮ್ಮ ಪಿಂಚಣಿಯನ್ನ ಹೆಚ್ಚಳ ಮಾಡಲಾಗಿದೆ. ಎಷ್ಟು ಪಿಂಚಣಿ ಹೆಚ್ಚಳವಾಗಿದೆ ಮತ್ತು ಈ ತಿಂಗಳ ಪಿಂಚಣಿ ಹಣ ಯಾವಾಗ ಸಿಗುತ್ತೆ ಹಾಗೂ ಪಿಂಚಣಿದಾರರಿಗೆ ಒಂದು ಗುಡ್ ಸರ್ಪ್ರೈಸ್ ಅಪ್ಡೇಟ್ ಇದೆ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಎಲ್ಲ ಪಿಂಚಣಿದಾರರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ಗೆ. ಇಂದು ನಾವು ಮಾತನಾಡಲಿರುವ ವಿಷಯ ಪಿಂಚಣಿ ಪಡೆಯುವ ಎಲ್ಲ ಹಿರಿಯ ನಾಗರಿಕರಿಗೆ ತುಂಬಾ ಮುಖ್ಯವಾದ ಸುದ್ದಿ ಇದೆ ಹಾಗೂ ಅಂಗವಿಕಲರಿಗೆ ಬಂಪರ್ ಗಿಫ್ಟ್ ಇದೆ. ಹಾಗೂ ಇಲ್ಲಿ ಯಾರು ವಿಧವಾ ವೇತನ ಪಡಿತಾ ಇದ್ರಿ, ಇಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳದ ಬಗ್ಗೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಮತ್ತು ನವೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮೆ ಆಗುತ್ತಿರುವ ಕುರಿತು ಇಲ್ಲಿ ಭರ್ಜರಿ ಅಪ್ಡೇಟ್ ಬಂದಿದೆ. ಪಿಂಚಣಿ ಹೆಚ್ಚಳದ ಮಹತ್ವದ ಘೋಷಣೆ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ, ಏಕೆಂದ್ರೆ ಮಧ್ಯೆ ಕೆಲವು ಮುಖ್ಯ ಮಾಹಿತಿಗಳು ಇದಾವೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವೀಕ್ಷಕರು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹೌದು ಸ್ನೇಹಿತರೆ, ಪ್ರಸ್ತುತ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 2 ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ. ಅದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಒಂದೇ ವೇಳೆಯಲ್ಲಿ ಜಮೆ ಆಗ್ತಾ ಇದೆ. ಅದು ಕೂಡ ಈ ದಿನಾಂಕದಂದು ಜಮೆ ಆಗ್ತಾ ಇದೆ. ಇಲ್ಲಿ ಅನೇಕ ಫಲಾನುಭವಿಗಳು ಇಲ್ಲಿ ಕೇಳ್ತಾ ಇದ್ರು, ಕಳೆದ ತಿಂಗಳುಗಳಿಂದ ಪಿಂಚಣಿ ಸರಿಯಾಗಿ ಬರ್ತಿಲ್ಲ ಅಂತ, ವಿಳಂಬ ಆಗ್ತಾ ಇದೆ ಅಂತ. ಆದ್ರೆ ಈಗ ಸರ್ಕಾರ ಈ ವಿಷಯವನ್ನ ಗಮನಿಸಿ 2 ತಿಂಗಳ ಪಿಂಚಣಿನ ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಕಾರ್ಯವನ್ನ ಪ್ರಾರಂಭಿಸಿದೆ. ಹೀಗಾಗಿ ನೀವು ಬ್ಯಾಂಕ್ ಖಾತೆ ಚೆಕ್ ಮಾಡಿದರೆ 2 ತಿಂಗಳ ಮೊತ್ತ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಜಮೆ ಆಗಿರುವುದು ಕಾಣಬಹುದಾಗಿದೆ. ಹೌದು ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಕೆಲವು ತಾಂತ್ರಿಕ ಕಾರಣಗಳಿಂದ ವಿಳಂಬ ಆಗಿದ್ದರೂ ಈಗ ಅದನ್ನ ಸರಿಪಡಿಸಲಾಗಿದೆ. ಇಲ್ಲಿ ಇದೀಗ ಅತ್ಯಂತ ಸಂತೋಷದ ಸುದ್ದಿ ಬಂದಿದೆ ಎಲ್ಲ ಪಿಂಚಣಿದಾರರಿಗೆ. ನಿಮ್ಮ ಒಂದು ಪಿಂಚಣಿ ಈ ಬಾರಿ 2 ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಬರ್ತಾ ಇದೆ ಹಾಗೂ ಇಲ್ಲಿ ನಿಮ್ಮ ಪಿಂಚಣಿ ಕೂಡ ಹೆಚ್ಚಳವಾಗಿದೆ. ಇಲ್ಲಿ ಮೊದಲು ರಾಜ್ಯ ಸರ್ಕಾರ ಪಿಂಚಣಿ ಹೆಚ್ಚಳದ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡಿದೆ. ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರು ಅಂದರೆ 60 ವರ್ಷ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರು ಪಿಂಚಣಿ ಮೊತ್ತವನ್ನ ಹೆಚ್ಚಿಸುವ ಬಗ್ಗೆ ತೀರ್ಮಾನ ಕೈಗೊಂಡಿದೆ. ಅದೇ ರೀತಿ ಇಲ್ಲಿ ವಿಶೇಷ ಚೇತನರು ಅಂದ್ರೆ ಅಂಗವಿಕಲರಿಗೂ ಕೂಡ ಈ ಮಾಹಿತಿಯನ್ನ ಕಲ್ಪಿಸಲಾಗಿದೆ ಹಾಗೂ ವಿಧವಾ ವೇತನ ಪಡೆಯುತ್ತಿದ್ದಂತಹ ಎಲ್ಲಾ ಮಹಿಳೆಯರಿಗೆ ಬಂಪರ್ ಒಂದು ಕೊಡುಗೆಯನ್ನ ಕೊಡಲಾಗಿದೆ. ಹೌದು, ಮುಖ್ಯಮಂತ್ರಿಗಳು ಸ್ವತಃ ಹೇಳಿರುವಂತೆ ಡಿಸೆಂಬರ್ ತಿಂಗಳ ಒಳಗಾಗಿ ಹೊಸ ಹೆಚ್ಚಳ ಜಾರಿಗೆ ಬರಲಿದೆ. ಹೌದು ವೀಕ್ಷಕರೇ, ಇದೇ ತಿಂಗಳು ಡಿಸೆಂಬರ್ ತಿಂಗಳಿನಂದು ಪ್ರಸ್ತುತ ಪಿಂಚಣಿ ಮೊತ್ತ 800 ರೂಪಾಯಿ ಆಗಿದ್ದು ಅದನ್ನು ಇಲ್ಲಿ 1200 ರೂಪಾಯಿಂದ 1400ರವರೆಗೆ ಅಂದ್ರೆ 1200ರಿಂದ 1400ರವರೆಗೆ ಹೆಚ್ಚಳ ಮಾಡುವ ಪ್ರಸ್ತಾವನೆ ಸರ್ಕಾರ ಮುಂದಿದೆ. ಇದರ ಅರ್ಥ ಏನಂದ್ರೆ ಮುಂದಿನ ತಿಂಗಳಿನಿಂದ ಹಿರಿಯ ನಾಗರಿಕರಿಗೆ ಹೆಚ್ಚು ಪಿಂಚಣಿ ಹಣ ದೊರೆಯಲಿದೆ ಎಂಬುದು ಖಚಿತವಾಗಿದೆ. ಅದೇ ಸಮಯದಲ್ಲಿ ಕೇಂದ್ರ ಸರ್ಕಾರದಿಂದಲೂ ಮತ್ತೊಂದು ಪ್ರಮುಖ ಪಿಂಚಣಿ ಹೆಚ್ಚಳದ ನಿರ್ಧಾರ ಬಂದಿದೆ. ವಿಧವಾ ಮಹಿಳೆಯರ ಪಿಂಚಣಿಯನ್ನ 900 ಅಂದ್ರೆ 900 ಬರ್ತಾ ಇತ್ತಲ್ವಾ, ಇದರಿಂದ ನೇರವಾಗಿ 2200ರವರೆಗೆ ಹೆಚ್ಚಿಸಲಾಗಿದೆ. ಈ ಹೆಚ್ಚಳ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಅನ್ವಯಿಸುತ್ತಿದೆ. ಹೀಗಾಗಿ ವಿಧವಾ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಮುಂದಿನ ಪಾವತಿಗಳಲ್ಲಿ ಹೆಚ್ಚಿನ ಮೊತ್ತವನ್ನ ಕಾಣಬಹುದು. ವೀಕ್ಷಕರು, ಇನ್ನೂ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಮುಖ ಸುದ್ದಿ ಇದೆ. ವಿಡಿಯೋನ ದಯವಿಟ್ಟು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದಲ್ಲದೆ ಪಿಂಚಣಿ ಪಡೆಯುವ ಪ್ರತಿಯೊಬ್ಬ ಫಲಾನುಭವಿಗೂ ಸರ್ಕಾರದಿಂದ ಒಂದು ಮುಖ್ಯ ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯ ಸರ್ಕಾರವು ಸುಮಾರು 23 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಯೋಜನೆಯಿಂದ ತೆಗೆದುಹಾಕುವ ಕೆಲಸ ಮಾಡುತ್ತಿದ್ದಾರೆ. ಕಾರಣ ಏನಂದ್ರೆ ಅನೇಕ ಲೈಫ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ, ಸಬ್ಮಿಟ್ ಮಾಡಿಲ್ಲ. ನೋಡಿ, ನೀವೇನಾದ್ರೂ ಪಿಂಚಣಿಯನ್ನ ಪಡೆಯುವವರಾಗಿದ್ರಿ ಅಂತಂದ್ರೆ ಯು ಮಸ್ಟ್ ಶುಡ್ ಬಿ ಸಬ್ಮಿಟ್ ಯುವರ್ ಲೈಫ್ ಸರ್ಟಿಫಿಕೇಟ್ ಅಂತಾನೆ ಹೇಳ್ಬಹುದು. ಹೌದು, ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಅದಕ್ಕಾಗಿ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ, ಯಾರು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುತ್ತಾರೋ ಅವರಿಗೆ ಮಾತ್ರ ಮುಂದಿನ ತಿಂಗಳ ಪಿಂಚಣಿ ಹಣ ಜಮೆ ಆಗುತ್ತದೆ. ಇಲ್ಲಿ ಯಾರ್ಯಾರು ಸಲ್ಲಿಸೋದಿಲ್ಲ ಈ ಯೋಜನೆಯಿಂದ ಹೊರ ಹೋಗುತ್ತಾರೆ ಅಂತ ಸರ್ಕಾರ ಪ್ರಮುಖ ಮಾಹಿತಿಯನ್ನು ಕೊಟ್ಟಿದೆ. ದಯವಿಟ್ಟು ವೀಕ್ಷಕರೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೀಗಾಗಿ ನೀವು ಪಿಂಚಣಿ ಪಡೆಯುವವರಾದ್ರೆ ಅಥವಾ ನಿಮ್ಮ ಮನೆಯ ಹಿರಿಯರು ಪಿಂಚಣಿ ಪಡೆಯುತ್ತಿದ್ದರೆ ದಯವಿಟ್ಟು ಬ್ಯಾಂಕ್ಗೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಅಥವಾ ಸಲ್ಲಿಸಿ. ಇದು ತುಂಬಾ ಸರಳ ಪ್ರಕ್ರಿಯೆ. ಆಧಾರ್ ಮತ್ತು ಪಿಂಚಣಿ ಐಡಿ ತೆಗೆದುಕೊಂಡು ಹೋದ್ರೆ ಬ್ಯಾಂಕ್ ಅಧಿಕಾರಿಗಳ ಸಹಾಯ ಮಾಡುತ್ತಾರೆ. ಆ ಒಂದು ಕ್ರಮದ ಉದ್ದೇಶ ಏನಂದ್ರೆ ಇಲ್ಲಿ ಕೆಲವರು ತೀರಿಕೊಂಡಂತಹ ಹೆಸರಲ್ಲಿ ಪಿಂಚಣಿ ಪಡೆಯುತ್ತಿರುವ ಘಟನೆಗಳು ನಡೆದಿವೆ. ಅದಕ್ಕಾಗಿ ಸರ್ಕಾರ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಎಲ್ಲಾ ಪಿಂಚಣಿದಾರರು ಕೂಡ. ನೋಡಿ, ಪಿಂಚಣಿ ಯೋಜನೆ ಶಾಶ್ವತ ಮತ್ತು ಭರವಸೆ. ಹೌದು ವೀಕ್ಷಕರೇ, ಇವಾಗ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದಂತಹ ಅಪ್ಡೇಟ್ ಇದೀಗ ಬಂದಿದೆ. ಏನಂದ್ರೆ ಇವಾಗ ಹಿರಿಯ ನಾಗರಿಕರಿಗೆ ಇಷ್ಟೊಂದೆಲ್ಲ ಸೌಲಭ್ಯಗಳಿದಾವೆ. ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ, ಸ್ಪೆಷಲ್ ಆಗಿ ವಿಶೇಷ ಚೇತನರಿಗೆ ಅಂದ್ರೆ ಅಂಗವಿಕಲರು ತುಂಬಾ ಜನರು ಕಾಮೆಂಟ್ ಮಾಡ್ತಾ ಇದ್ರು, ಸರ್ ನಮಗೆ
ಏನಾದರೂ ಒಂದು ಮಾಹಿತಿ ಕೊಡಿ ಅಂತ. ನೋಡಿ, ಇಲ್ಲಿ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಸ್ಕೂಟಿಯನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ನೋಡಿ, ಹೌದು ವೀಕ್ಷಕರೇ, ಇಲ್ಲಿ ಪಿಂಚಣಿ ಪಡೆಯುತ್ತಿದ್ದಂತಹ ಇಲ್ಲಿ ಪಿಂಚಣಿದಾರರು ಅಥವಾ ಅಂಗವಿಕಲರಿಗೆ ಇಲ್ಲಿ ಉಚಿತ ಸ್ಕೂಟರ್ಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ. ಇದನ್ನ ನೀವೆಲ್ಲರೂ ಕೂಡ ಪಡಿಬಹುದಾಗಿರುತ್ತೆ. ನೋಡಿ, ಇದರ ಒಂದು ಮಹತ್ವದ ಮಾಹಿತಿಯನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈಗ ನೋಡಿ, ಹೆಚ್ಚಿನವರು ಕೇಳ್ತಾ ಇದ್ದಾರೆ ಸರ್ಕಾರ ಬದಲಾದರೆ ಪಿಂಚಣಿ ನಿಲ್ಲಿಸುತ್ತಾರೆ ಎಂದು. ನೋಡಿ, ಇದಕ್ಕೆ ಸ್ಪಷ್ಟ ಉತ್ತರ ಹೇಳ್ತಾ ಇದ್ದೇನೆ. ನೋಡಿ, ಸರ್ಕಾರ ಬದಲಾಗಲಿ ಅಥವಾ ಬದಲಾಗದೇ ಇರಲಿ, ಯಾಕಂತಂದ್ರೆ ಪಿಂಚಣಿ ಅನ್ನೋದು ಶಾಶ್ವತ. ಜನರಿಗೆ ಸಹಾಯ ಮಾಡೋದು ಈ ಒಂದು ಪಿಂಚಣಿಯ ಉದ್ದೇಶ. ಯಾವುದೇ ಪಿಂಚಣಿ ಆಗಲಿ, ನೀವು ಸರ್ಕಾರಿ ನೌಕರರ ಪಿಂಚಣಿಯನ್ನು ಕೂಡ ಪಡಿತಾ ಇದ್ರೆ ಅದು ಕೂಡ ಆಗಲಿ, ನಿಮಗೆ ಪಿಂಚಣಿಯಲ್ಲಿ ಯಾವುದೇ ರೀತಿ ಇಲ್ಲಿ ಅಡ್ಡಿ ಆತಂಕಗಳು ಆಗೋದಿಲ್ಲ. ನಿಮಗೆ ಪಿಂಚಣಿ ಅಂತೂ ಬಂದೇ ಬರುತ್ತೆ. ಸರ್ಕಾರ ಹೆಚ್ಚಾದ್ರೂ ಕೂಡ ಬರುತ್ತೆ, ಅದೇ ಸರ್ಕಾರ ಇದ್ರೂ ಕೂಡ ಬರುತ್ತೆ, ಬೇರೆ ಸರ್ಕಾರ ಚೇಂಜ್ ಆದ್ರೂ ಕೂಡ ಇರುತ್ತೆ. ನೋಡಿ, ಈ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ. ಅಂದ್ರೆ ಯಾವ ಪಕ್ಷದ ಸರ್ಕಾರ ಬಂದರೂ ಈ ಪಿಂಚಣಿ ಯೋಜನೆ ಮುಂದುವರಿಯುತ್ತದೆ. ಸರ್ಕಾರ ಬದಲಾಗುವುದರಿಂದ ಪಿಂಚಣಿ ಹಣದ ಮೇಲೆ ಯಾವುದೇ ಪರಿಣಾಮ ಇರುವುದಿಲ್ಲ. ಹೀಗಾಗಿ ಹಿರಿಯ ನಾಗರಿಕರು ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಮುಂದಿನ ತಿಂಗಳುಗಳಿಂದ ಹೊಸ ಹೆಚ್ಚಳದೊಂದಿಗೆ ಪಿಂಚಣಿ ಹಣ ಸರಿಯಾಗಿ ಜಮೆ ಆಗಲಿದೆ ಎಂಬ ಭರವಸೆ ಸರ್ಕಾರ ನೀಡಿದೆ. ನೋಡಿ, ನನ್ನ ಒಂದು ಉದ್ದೇಶ ಏನಂತಂದ್ರೆ 60 ವರ್ಷದ ಮೇಲ್ಪಟ್ಟಂತಹ ಎಲ್ಲಾ ಫಲಾನುಭವಿಗಳು ಹಾಗೂ ಅಂಗವಿಕಲರು ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ನಾನು ರಿಸರ್ಚ್ ಮಾಡಿರುವಂತಹ ಮಾಹಿತಿಯನ್ನ ಕೊಡೋದು. ನೋಡಿ ವೀಕ್ಷಕರೇ, ನಿಮಗೆ ಏನೋ ಅನಿಸಬಹುದು, ಅದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ಹೀಗಾಗಿ ಸ್ನೇಹಿತರೆ, ಇವತ್ತಿನ ಮುಖ್ಯ ಅಂಶಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣ ಈಗ ಜಮೆ ಆಗ್ತಾ ಇದೆ. ಯಾವ ದಿನಾಂಕದಂದು ನೀವು ಆಗುತ್ತೆ ಅಂತ ಕೇಳ್ತಾ ಇದ್ರಲ್ವಾ? ನೋಡಿ, ಆ ಒಂದು ಪಿಂಚಣಿ ಹಣ ಇವಾಗ ಜಮೆ ಆಗ್ತಾ ಇದೆ. ನೋಡಿ, ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಇದನ್ನ ಕೊಡಲಾಗುತ್ತಿದೆ, ಮಹಿಳೆಯರಿಗೆ ಕೊಡಲಾಗುತ್ತಿದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು, ಇದನ್ನ ನೀವು ಹೇಗೆ ಪಡೆಯೋದು, ಹಾಗೆ ಇಲ್ಲಿ ಅಂಗವಿಕಲರಿಗೆ ಇದನ್ನ ಕೊಡಲಾಗುತ್ತಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತಾನೆ. ಯಾಕಂತಂದ್ರೆ ನಮ್ಮ ಒಂದು ವಿಡಿಯೋ ಇಂದ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜನ ಉಚಿತ ಸ್ಕೂಟಿಗೆ ಅಪ್ಲೈ ಮಾಡಿ ತಗೊಂಡಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇವಾಗ ಆಲ್ರೆಡಿ ಅಪ್ಲೋಡ್ ಮಾಡಿರಬಹುದು ನನ್ನ ವಿಡಿಯೋನ, ಒಂದ್ಸರಿ ಚೆಕ್ ಮಾಡಿ. ಯಾಕಂತಂದ್ರೆ ತುಂಬಾನೇ ರಿಸರ್ಚ್ ಮಾಡ್ತಾ ಇದ್ದೇನೆ, ಅದ್ರ ಬಗ್ಗೆ ನಿಮಗೆ ಬೇಗನೆ ವಿಡಿಯೋ ಬರುತ್ತೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣ ಈಗ ಜಮೆ ಆಗ್ತಾ ಇದೆ ಆಲ್ರೆಡಿ. ಮತ್ತು ಡಿಸೆಂಬರ್ ತಿಂಗಳೊಳಗೆ ಪಿಂಚಣಿ ಮೊತ್ತವನ್ನ ಇಲ್ಲಿ 1200ರಿಂದ 1400ರವರೆಗೆ ಹೆಚ್ಚಿಸಲಾಗುತ್ತೆ. ಮತ್ತು ವಿಧವಾ ಮಹಿಳೆಯರ ಕೇಂದ್ರ ಸರ್ಕಾರದಿಂದ, ಅಂದ್ರೆ ವಿಧವಾ ವೇತನ ಪಡಿತಾ ಇದ್ದಂತಹ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರದಿಂದಲೇ 2200 ರೂಪಾಯಿವರೆಗೆ ಹಣವನ್ನ ಹೆಚ್ಚಳ ಮಾಡಲಾಗುತ್ತಿದೆ. ಮತ್ತು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿದವರು ತಕ್ಷಣ ಬ್ಯಾಂಕಿಗೆ ಹೋಗಿ ಇಲ್ಲಿ ನೀವು ಹೇಳಿ, ನಾವು ಆಲ್ರೆಡಿ ಲೈಫ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಿದ್ದೇವೆ, ನಮಗೆ ಪಿಂಚಣಿ ಹಾಕಿ ಅಂತ. ಮತ್ತು ಈ ಒಂದು ಯೋಜನೆ ಶಾಶ್ವತವಾಗಿದೆ. ಸರ್ಕಾರ ಬದಲಾದರೂ ಪಿಂಚಣಿ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲುವುದಿಲ್ಲ. ಹೀಗಾಗಿ ಈ ವಿಡಿಯೋವನ್ನ ಎಲ್ಲ ಪಿಂಚಣಿ ಪಡೆಯುವ ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ ಹಾಗೂ ಗ್ರಾಮಾಂತರ ಪ್ರದೇಶದ ನಿಮ್ಮ ಬಂಧುಗಳಿಗೆ ಕಡ್ಡಾಯವಾಗಿ ಹಂಚಿಕೊಳ್ಳಿ. ಯಾಕೆಂದ್ರೆ ಇಂಥ ಮಾಹಿತಿ ಎಲ್ಲರಿಗೂ ಕೂಡ ತಲುಪಲೇಬೇಕು. ನೋಡಿ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡು ಮತ್ತು ಇಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಕರ್ನಾಟಕ ಎಂದು ಬರೆಯಿರಿ. ನಿಮ್ಮ ಬೆಂಬಲವನ್ನು ನಮಗೆ ತೋರಿಸಿ. ಹಾಗೂ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ನೋಡಿ, ಉಚಿತ ಸ್ಕೂಟಿಯನ್ನ ಎಲ್ಲರೂ ಕೂಡ ಪಡೆಯಿರಿ.